हुबळी पोलीस ठाण्यावर हल्ला करून पोलिसांवर हल्ला करणाऱ्या आरोपींच्या प्रकरणातून आरोप मागे घेण्याचा मुख्यमंत्री सिद्धरामय्या यांच्या मंत्रिमंडळ निर्णयाला उच्च न्यायालयाने रद्द ठरवले असून हे सिद्धरामय्या यांच्यासाठी मोठा अपमान आहे असे माजी मुख्यमंत्री व खासदार जगदीश शेट्टर यांनी गुरुवारी बेळगावमधील कार्यालयात पत्रकारांशी बोलताना सांगितले। ते म्हणाले की हळे हुबळीतील घटनेतील आरोपींवर मागील सरकारने व तत्कालीन अधिकाऱ्यांनी कठोर कायदेशीर कारवाई केली होती। मात्र मुख्यमंत्री सिद्धरामय्या यांच्या नेतृत्वाखालील सरकारने कायद्याचे उल्लंघन करून त्या आरोपींच्या बाजूने उभे राहून मंत्रिमंडळात गुन्हा मागे घेण्याचा निर्णय घेतला होता। या निर्णयाला काहींनी न्यायालयात आव्हानही दिले होते आणि उच्च न्यायालयाने सरकारचा निर्णय चुकीचा असल्याचं नमूद केलं आहे। त्यामुळे हे सरकारसाठी मोठे अपयश असल्याचे ते म्हणाले। ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನವರು ಸಿದ್ದರಾಮಯ್ಯನವರು ಏನೊಂದು ಕ್ರಿಮಿನಲ್ ಕೇಸ್ಗಳನ್ನು ವಿಡ್ರಾ ಮಾಡಿದರು। ಅದರಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೂರಾರು ಜನ ಯುವಕರು ಹೋಗಿ ಆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಮತ್ತು ಕೆಲವು ನಿಮಿಷಗಳ ಕಾಲ್ನಿಂದ 16,000 ಜನ ಅಲ್ಲಿ ಸೇರುವಂಥದ್ದು, ಬಹುಶಃ ಪೊಲೀಸ್ ಅಧಿಕಾರಿ ಮೇಲೆ ಒಂದು ಅಟ್ಯಾಕ್ ಮಾಡುವಂಥದ್ದು, ಮತ್ತೊಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅನಾಹುತ ಆಗುವಂಥದ್ದು ಇತ್ತು। ಅವತ್ತಿನ ಪೊಲೀಸ್ ಕಮಿಷನರ್ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರಿಂದ ಅದೆಲ್ಲ ಗಂಡಾಂತರ ತಪ್ಪುವಂಥದ್ದಾಯಿತು ಮತ್ತು ಅದರಲ್ಲಿ ಇನ್ವಾಲ್ವ್ ಆದಂಥ ನೂರಾರು ಜನ ವ್ಯಕ್ತಿಗಳನ್ನು ಅವತ್ತಿನ ಸರ್ಕಾರ ಅವತ್ತಿನ ಪೊಲೀಸ್ ಅಧಿಕಾರಿಗಳು ಏನೊಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡರು। ಅದರ ಹಿನ್ನೆಲೆಯಲ್ಲಿ ಅವರು ವರ್ಷಗಟ್ಟಲೆ ಜೈಲಿನಲ್ಲಿ ಇದ್ದರು। ಆ ಕೇಸ್ಗಳನ್ನು ವಿಡ್ರಾ ಮಾಡಬೇಕಂಥೇಳಿ ಭಾಳಷ್ಟು ಪ್ರಯತ್ನ ನಡೆದಿತ್ತು, ಆದರೆ ಯಾವುದೇ ಸರ್ಕಾರ ಅದಕ್ಕೆ ಪೂರಕವಾದಂಥ ಸ್ಪಂದನೆ ಮಾಡಿರಲಿಲ್ಲ। ಆದರೆ ಸಿದ್ದರಾಮಯ್ಯ ಸರ್ಕಾರ ಈ ಕಾನೂನಿನ ವ್ಯಾಪ್ತಿಗೆ ಮೀರಿ ಇವತ್ತು ಕ್ಯಾಬಿನೆಟ್ದಲ್ಲಿ ಆ ವಿಷಯಗಳನ್ನು ತೊಗೊಂಬಂದು ಆ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಒಂದು ನಿರ್ಧಾರವನ್ನು ಕ್ಯಾಬಿನೆಟ್ ನಿರ್ಧಾರ ಕೈಗೊಂಡು ಅವತ್ತು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ರಿಯಾಕ್ಷನ್ ಕೊಟ್ಟಿದ್ದೆ, ಇದು ಕಾನೂನು ಬಾಹಿರವಾದಂಥದ್ದು ಮತ್ತು ನಾನು ಹಲವಾರು ಬಾರಿ ಇಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿರ್ಬೋದು, ಬೇರೆ ಕಡೆಯೂ ಹೇಳಿದ್ದೇನೆ, ಈ ರೀತಿಯಾದಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಬರೋದೇ ಇಲ್ಲ ಮತ್ತು ಅವತ್ತಿನ ಲಾ ಡಿಪಾರ್ಟ್ಮೆಂಟು ಮತ್ತು ಗೃಹ ಇಲಾಖೆ ಅವರೇನೋ ಅಧಿಕಾರಿಗಳಿದ್ದಾರೆ, ಹೈಯೆಸ್ಟ್ ಅಧಿಕಾರಿಗಳು, ಅವರ ನೋಟ್ ಏನಿದೆ ಅದನ್ನೂ ತರಿಸ್ಕೊಡ್ರಿ, ಅದರಲ್ಲಿ 100% ನೆಗೆಟಿವ್ ಬರೆದಿರ್ತಾರೆ ಅವರು, ಈ ಕೇಸ್ಗಳನ್ನ ವಿಡ್ರಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿ ಅವರು ನೋಟು ಬರೆದಿದ್ದರು। ಅದನ್ನು ಮೀರಿ ಕಾನೂನು ಬಾಹಿರವಾಗಿ, ಕಾನೂನಿಗೆ ವ್ಯತಿರಿಕ್ತವಾಗಿ ಇವತ್ತು ಈ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದಿಲ್ಲ, ಅದನ್ನು ಚಾಲೆಂಜ್ ಮಾಡಿ ಕೆಲವರಿಗೆ ಸಾರ್ವಜನಿಕ ಹಿತಾಸಕ್ತಿ ಕೇಸನ್ನು ಹಾಕಿದ ಮೇಲೆ ಸನ್ಮಾನ್ಯ ಹೈಕೋರ್ಟ್ನವರು ಅದ್ರ ಬಗ್ಗೆ ವಿಚಾರಣೆ ಮಾಡಿಕೊಂಡು ಪೂರ್ಣ ಪ್ರಮಾಣದ ಹಿಯರಿಂಗ್ ಮಾಡಿ ಇವತ್ತು ಆ ಒಂದು ಸರ್ಕಾರದ ಕ್ಯಾಬಿನೆಟ್ ನಿರ್ಧಾರವನ್ನು ಕ್ರಿಮಿನಲ್ ಕೇಸ್ಗಳನ್ನು, ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದೇನೊಂದು ಪ್ರಕ್ರಿಯೆ ನಡೆದಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸ ಏನು ಹೈಕೋರ್ಟ್ನವ್ರು ಮಾಡಿದ್ದಾರೆ। ಇದೊಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡದಾದಂಥ ಒಂದು ಮುಖಭಂಗ ಅಂತ ಹೇಳ್ತೀನಿ ಮತ್ತು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟಿನ ಉಚ್ಚ ನ್ಯಾಯಾಲಯ ನಿರ್ಧಾರ ಏನಿದೆ, ತೀರ್ಪೇನಿದೆ, ಅದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೀನಿ ಮತ್ತು ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ಸರ್ಕಾರಕ್ಕೂ ಒಂದು ಮುಖಭಂಗ ಮತ್ತು ಅದರಿಂದ ಒಂದು ಏಟು ಕೊಟ್ಟಂಗೆ ಆಗಿದೆ। ಇನ್ನು ಮೇಲೆ ಆದರೂ ಸಿದ್ದರಾಮಯ್ಯ ಸರ್ಕಾರದವರು ಈ ರೀತಿಯಾದ ಕಾನೂನು ಬಾಹಿರವಾದಂಥ ಕೇಸ್ಗಳನ್ನು ವಿಡ್ರಾ ಮಾಡುವಂಥ ಆ ಒಂದು ಹಂತಕ್ಕೆ ಹೋಗಬಾರ್ದು। ಕಾನೂನು ಇಲಾಖೆ ಒಪಿನಿಯನ್ ತೊಗೊಳ್ರಿ, ಗೃಹ ಇಲಾಖೆ ಒಪಿನಿಯನ್ ತೊಗೊಳ್ರಿ, ಅದರಲ್ಲಿ ಪೂರಕವಾದಂಥ ಒಂದು ಪರವಾದಂಥ ಒಂದು ನೋಟ್ ಬಂದರೆ ಮಾಡೋಕ್ಕಡ್ಡಿಲ್ಲ, ಅದನ್ನು ಮೀರಿ ಇವತ್ತು ಏನು ನೀವು ಮಾಡೋಕ್ಕೆ ಹೋಗ್ತಿರಲಿಲ್ಲ, ಇದು ಸರ್ಕಾರಕ್ಕೆ ಒಂದು ಚಾಟಿ ಏಟು ಹೈಕೋರ್ಟ್ ಕೊಟ್ಟಿದೆ। ಇದರ ಮೇಲೆ ಆದರೂ ಸರ್ಕಾರಕ್ಕೆ ಬುದ್ಧಿ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ। ನೋಡಿ, ಇದು ಯಾವಾಗಲೂ ನಾನು ಅವತ್ತಿನಿಂದ ಹೇಳ್ತಾ ಇದ್ದೇವೆ, ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋ ಸಲುವಾಗಿ, ಅದರ ಸಲುವಾಗಿಯೇ ಈ ಎಲ್ಲ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು। ಆಲ್ಮೋಸ್ಟ್ ಅಲ್ಲಿ ಆ ಕೇಸ್ನಲ್ಲಿರುವಂಥವ್ರು ಎಲ್ಲರೂ ಅಲ್ಪಸಂಖ್ಯಾತರು, ಮುಸಲ್ಮಾನ ಬಂದು ಯುವಕರು, ಮತ್ತು ಅವ್ರಿಗೆ ಯಾವಾಗ ಬುದ್ಧಿ ಬರಬೇಕು? ಈ ರೀತಿ ಕೇಸನ್ನು ವಿಡ್ರಾ ಮಾಡಿದ್ರಿಂದ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಮತ್ತೊಂದು ಮೈಸೂರಿನಲ್ಲಿ, ಆಮೇಲೆ ಮಂಗಳೂರಿನಲ್ಲಿ ಈ ರೀತಿ ಮುಸ್ಲಿಂ ಜನಾಂಗದ ಸಂಘಟನೆ ಮಾಡ್ತಕ್ಕಂಥ ಒಂದೇನು ಸಂಘಟನೆ ಇದ್ದಾವೆ ಅವುಗಳನ್ನು ಮತ್ತು ಮುಸಲ್ಮಾನ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಿದ್ರಲ್ಲೇ ರಾಜ್ಯದಲ್ಲಿ
ಈ ಸರ್ಕಾರದ ಬಗ್ಗೆ ಅಥವಾ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಹೆದರಿಕೆ ಅನ್ನುವಂಥದ್ದು ಹೋಗಿಬಿಡ್ತು. ಹೀಗಾಗಿ ಅಲ್ಲಿ ಮರ್ಡರ್ಸು, ಮತ್ತೊಂದು ಅತ್ಯಾಚಾರ, ರೇಪ್ ಪ್ರಕರಣ ಇವೆಲ್ಲ ಏನು ನಡೀತಾ ಇದೆ ಅಂದರೆ ಈ ರೀತಿಯಾದ ಕಾನೂನು ಬಾಹಿರ चटवटके ಮಾಡುವಂಥ व्यक्तीಗಳಿಗೆ एनकरेज ಮಾಡುವಂಥ ಕೆಲಸ ಆಗಿದ್ದರಿಂದ ಇವತ್ತು सौंदत्ती येथील यल्लम्मा मंदिराचा विकास हे केंद्र सरकार करत आहे. आमच्या विशेष प्रयत्नांमुळे आम्ही यल्लम्मा मंदिरासाठी विशेष निधी आणला आहे, पण राज्य सरकारने निधी वितरित करून तिरुपती धर्तीवर मंदिराचा विकास करू असा दावा केला आहे. तर मग हे काम आधीच का केला नाही असा सवालही त्यांनी उपस्थित केला. संकल्प शिंदे, KMM मराठी, बेळगाव.